ತಿನ್ಕೊಬಿಡ್ಬೇಕು ಸಿಕ್ತಾಗ ಚಾನ್ಸು. ಅದಕ್ಕೆ ತಿನ್ಕೊಬಿಡ್ತಾ ಇದೀಯಾ? ಸರಿ ಬಿಡು. ಅಲ್ಲ ನೀನು ಯಾವತ್ತು ತಿಂದಿಲ್ಲ ಅಂತ ತಿಂತಾ ಇದ್ಯಾ? ಇಷ್ಟೊಂದು ತಂದವ್ರೆ ಅಂತ ತಿಂತಾ ಇದ್ಯಾ? ತಿನ್ಬೇಕು ಅಂತ ತಿಂತಾ ಇದ್ಯಾ? ಈ ತರ ನನ್ನ ಮೇಲೆ ಬೈತಾ ಇದ್ರೆ ಆಲೆ ಒಂದು ಕಮೆಂಟ್ ಬಂದದೆ, ನಮ್ಮ ಸಂಘದಿಂದ ನಿನ್ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ ಬಸೋ ಲೋಕಿ ಬಸ್ ಅಂತ ಒಂದು ಸಂಘ ಮಾಡಿದೀವಿ. ಕೇಸ್ ಹಾಕ್ಬಿಡ್ತಾನಂತೆ. ಏನು ಮಾತಾಡ್ತೀನಿ ಅನ್ನೋ ಪ್ರಜ್ಞೆ ಐತಾ ನಿಂಗೆ? ಅದು ರಿಸ್ಕಿ. ವೇಟ್ ಮಾಡ್ಬೇಕು ಅಂದ್ರೆ ನನಗೆ ಆರ್ಡರ್ ಮಾಡ್ತಾ ಇದ್ದಂಗೆ ಟಕ್ಕಂದ್ ಮಾಡಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ನನ್ನ ಹೆಂಡತಿ ಹೆಸರು ವೆಂಕಟಲಕ್ಷ್ಮಿ. ನೋಡಿ ಹೆಂಗಿದೆ ಲಾಸ್ಟು ಫೈನಲ್ ಬಂದ್ಬಿಟ್ಟಿದೀನಿ. ಇನ್ನು ಕೇಳಿದ್ರೆ ಬಿಡ್ತಾರೆ ಅದೇನ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ನಮ್ ಲೋಕಿಗಿಂತ ಹೆಚ್ಚ ಇದು ಬರತನ ಬಿಲ್ ಕಟ್ತಾನೆ ನಡಿಯೋ ಸರ್. ಇಂಥ ಊಸರೊಳ್ಳಿ ಆಟಗಳು ಎಷ್ಟು ಸರ್. ಫುಲ್ಲು ಹೊಟ್ಟೆ ಅಂತೂ ನಂದಂತೂ ಲೋಡು. ಹೆಂಗಪ್ಪ? ಒಂಚೂರು ಗ್ಯಾಪ್ ಅದೇ. ಇದೆಂತ ಪೈಪೋಟಿನಯ್ಯ? ಯೋ ಅನ್ನ ಹಾಕದ್ ಹಾಕ್ತೀರಾ, ಅರವಟ್ಟೆ ಹಾಕ್ರಿ ಹಾಕ್ತೀರಾ? ಸಸಿಯಣ್ಣ ಬೇಗ ತಿಂದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಇನ್ನೂ 2 ಕೊಡಿಸ್ಬೇಕಾಯ್ತದೆ. ಆರಾಗ್ನೆ ಆಗೋಯ್ತಂತೆ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್ ತಗೊಳ್ಳಿ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಲೋಕಿ ಬಾಸ್ಗೆ ಅನ್ಲಿಮಿಟೆಡ್ ಬರ್ಗರ್ ತಿನ್ನೋ ಚಾಲೆಂಜು. ಎಷ್ಟು ಬರ್ಗರ್ ತಿಂತಾರೆ ಅಂತ ನೋಡೇ ಬಿಡೋಣ ಇವತ್ತು. ಏನ್ ಬಸ್ಸು? ಖಂಡಿತ ಬಸ್ಸು. ಅನ್ಲಿಮಿಟೆಡ್ ಬೇರೆ ಹೇಳ್ಬಿಟ್ಟಿದೆ, ಕೆಚ್ಚಾಕ್ಬಿಡ್ತೀನಿ. ಬಾಸು ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟವ್ರೆ. ನನ್ಗಂತೂ ಈ ಅನ್ಲಿಮಿಟೆಡ್ ಅಂದ್ರೆ ಖುಷಿ ಆಯ್ತದೆ. ಚೆನ್ನಾಗಿ ತಿನ್ಬೋದಲ್ಲ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಜೊತೆಗೆ ಚಾಲೆಂಜ್ ಆಗಿರೋದು ನಮ್ಮ ಸಸಿ ಬಾಸು, ಚಿಕ್ಕ ಸಸಿ ಬಾಸು. ಎಷ್ಟು ತಿಂತಾರೆ ನಾವು ಚಾಲೆಂಜ್ ಎಲ್ಲ ಮಾಡಕ್ ಆಗಲ್ಲ. 1 ತಿನ್ಬೋದು, 2 ತಿನ್ಬೋದು, ಇಲ್ಲ 3 ತಿನ್ಬೋದು, ಮ್ಯಾಕ್ಸಿಮಮ್ 4 ತಿನ್ಬೋದು ಅಷ್ಟೇ. ಚಾಲೆಂಜ್ ಎಲ್ಲಿಂದ ಮಾಡಕ್ ಆಯ್ತದೆ ಸರ್? ಯಾಕೆ ಬಸ್ಸು? ಸರ್ ಆನೆಗೂ ಆಡ್ ಮರಿಗೂ ಒಂದೇ ಮಾಡಕ್ ಆಗುತ್ತೆ ಸರ್. ಒಂದೇನ್ ಗೊತ್ತಾ, ಬೇರೆ ಚಾಲೆಂಜ್ ಬೇಕಾದ್ರೆ ಮಾಡ್ಬಿಡುವುದು. ತಿನ್ನೋ ಚಾಲೆಂಜ್ ಅಂತೂ ಆಗಲ್ಲ. ಅವ್ರತವ ಚಾಲೆಂಜು ಫಸ್ಟ್ ಹೇಳ್ಬಿಡ್ತೀವಿ. ಈ ಕಾಂಪಿಟೇಷನ್ ವಿಡ್ರಾ ತಗೊಡ್ತೀವಿ ನಾವು. ನಮ್ಗೆ ಇವ್ರ ಕಾಂಪಿಟೇಟರ್ ಇಲ್ಲ. ನಮ್ಮ ಹತ್ರ ಇರೋ ಜನಗಳಲ್ಲಿ ಬೇರೆ ಇರ್ಬೋದೇನೋ, ನಮ್ ಹುಡುಗರಲ್ಲಿ ಕಾಂಪಿಟೇಟರ್ ಅಂತೂ ಇಲ್ಲ ಸದ್ಯಕ್ಕೆ ತಿನ್ನೋ ಚಾಲೆಂಜ್ ಅಲ್ಲಿ. ನೋಡೋಣ ಎಷ್ಟು ತಿಂತೀವಿ ಅಂತ. ನೀನೇನ್ ನೋಡೋದಲ್ಲ, ನಮ್ ವೀಕ್ಷಕರು ಕಾಯ್ತಾ ಇರ್ತಾರೆ ಎಷ್ಟ್ ತಿನ್ಬೋದು ಇವನು ಎಷ್ಟು ಅಂತ. ಆಮೇಲೆ ಎಲ್ ತಿನ್ಬೇಕು ಅಂತಾನು ಹುಡುಕ್ತೋ ಎಲ್ಲ ನೋಡಿ ಆದ್ಮೇಲೆ ಬರ್ಗರ್ ಕಿಂಗ್ಗೆ ಹೋಗೋಣ ಅಂತ ನೋಡೋಣ. ಅಲ್ಲಿ ಹೋಗಿ ಯಾವ ಬರ್ಗರ್ ತಿಂತಾನೆ, ಎಷ್ಟು ಬರ್ಗರ್ ತಿಂತಾನೆ, ಎಷ್ಟು ಬಿಲ್ ಮಾಡ್ತಾನೆ ಎಲ್ಲ ನೋಡೋಣ ಬನ್ನಿ. ರಾಮನಗರದಲ್ಲಿ ಕಿಂಗ್ ಆಗಿದ್ದ ಲೋಕಿ ಬಾಸು, ಚನ್ನಪಟ್ಟಣದಲ್ಲೂ ಕಿಂಗ್ ಆಗಕ್ ಹೋಯ್ತಾವನೆ. ನೋಡೇ ಬಿಡ್ತೀನಿ ನಾನು ಇವತ್ತು. ಚನ್ನಪಟ್ಟಣ ರಾಮನಗರ ಕಿಂಗ್ ಅಲ್ಲ ಬಸ್ಸು, ಕರ್ನಾಟಕಕ್ಕೆ ಕಿಂಗ್ ಆಗ್ಬೇಕು ಅಂತ ಆಸೆ. ಒಂದ್ ದಿವಸ ಆಯ್ತೀನಿ. ಏನ್ ಬಾಸು ಹಿಂಗ್ ಹೇಳ್ತೀಯಾ? ಬನ್ನಿ ನೋಡೋಣ ಯಾವ ತರ ಇರ್ತದೆ, ಹೆಂಗಿರ್ತದೆ ಅಂತ. ಹೊಸ ವಿಡಿಯೋಗಳು ಇದೇ ತರ ಬರ್ತಾ ಇರ್ತದೆ, ನೋಡ್ತಾ ಇರ್ರಿ. ನಿಮ್ಗೆ ಯಾವ ತರ ಎಂಟರ್ಟೈನ್ ಮಾಡಕ್ ಆಯ್ತದೆ ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀವಿ. ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಹೆಚ್ಚು ವಿಡಿಯೋ ನೋಡ್ತಾ ಇದ್ದೀರಾ. ಆಮೇಲೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಪಾಕಶಾಲೆ ಅಂತೂ ನೋಡೋರು ಎಲ್ಲರೂ ನೋಡಿರ್ತೀರಿ. ಈ ಚಾನೆಲ್ ಅಲ್ಲಿ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಈ ಚಾನೆಲ್ ಎಲ್ಲ ತೋರಿಸ್ತೀವಿ. ಅಲ್ಲಿ ಬರೀ ಕುಕಿಂಗ್ ಮಾಡ್ತೀವಿ, ತಿಂತೀವಿ, ಹಂಚ್ತೀವಿ, ಇಷ್ಟೇ ನಮ್ದು. ಇಲ್ಲಿ ನಾವು ಲೈಫ್ ಸ್ಟೈಲ್, ನಾವ್ ಹೆಂಗಿರ್ತೀವಿ, ನಾವೇನ್ ಮಾಡ್ತೀವಿ, ನಾವೆಲ್ಲ ಓಡಾಡ್ತೀವಿ, ಅದನ್ನೆಲ್ಲ ಈ ಚಾನಲ್ ಅಲ್ಲಿ ತೋರಿಸ್ತೀವಿ. ಇನ್ನ ಪ್ರತಿದಿನ ವಿಡಿಯೋ ಮಾಡೋ ಎಲ್ಲಾ ಪ್ರಯತ್ನನೂ ಮಾಡ್ತಾ ಇದೀವಿ. ಕಂಟಿನ್ಯೂಟಿ ವಿಡಿಯೋ ಬಂದೇ ಬರುತ್ತೆ ನಿಮ್ಗೆ. ಇನ್ಮೇಲೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ, ನೀವು ಮಾಡಿ. ಬನ್ನಿ ಏನ್ ತಿಂತಾನೆ, ಎಷ್ಟು ತಿಂತಾನೆ, ಹೆಂಗ್ ತಿಂತಾನೆ ಎಲ್ಲ ನೋಡಿವ್ರಿ. ಹೊತ್ತು ಬರ್ಗರ್ ಕಿಂಗ್ ಹೊತ್ತು ಅವರು ಎಲ್ಲ ಐಟಮ್ ತಿಂದಿರ್ತಾರೆ. ತಿನ್ನೋ ಐಟಮ್ಗಳ ಹತ್ರ ಬಂದಿರ್ತಾರೆ, ಎಲ್ಲೂ ಮಿಸ್ ಮಾಡವ. ಹಾಯ್ ಬಂದ ಬರ್ಗರ್ ಕಿಂಗ್. ಕಿಂಗ್ ಅಂತೆ. ನಾವಂತೂ ಇವತ್ತು ಫುಲ್ಲು ಕಿಂಗು ಬಸ್ಸು. ನೀನ್ ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ಒಂದು 10 ಬೇಕು. 10 ಸಾಕೇನೋ? 10 ಅಲ್ಲ 20. ನನ್ನ ಒಬ್ಬನಿಗ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸಿಂಪಲ್ ಆಗಿ ಪೇ ಆಯ್ತು. 500 ರೂಪಾಯಿ ಗುಳುಮ್ಸೋ ಗಂಟೆ ಮೊದಲು ತಿಂದು ಟ್ರೈ ಮಾಡ್ತೀನಿ. ಅದು ಸಾಕಲ್ಲ ಅಂದ್ರೆ ಬಾಸು ಟ್ರೈಗೆ ಏನಿಲ್ಲ, ತಿನ್ಕೋತಾನೆ ಆರಾಮಾಗಿ. ಟ್ರೈ ಅಂತ ಸುಮ್ಮನೆ ಡೌನ್ಲೋಡ್ ಮಾಡ್ತಾನೆ, ತಿಂತಾನೆ. ಕಮ್ಮಿ ಅಂದ್ರೆ 20.
ಇಲ್ಲೇ 20 ಅಂತ ಹೇಳ್ತಾವ್ರೆ. 20 ತಿನ್ನಕ್ಕಾಯ್ತದ ನನ್ನ ಹೊಟ್ಟೆಗೆ? ಸರ್ವಿಸ್ ಇದೆ, ಬರ್ಬೇಕು. ಏನೋ ಒಂದ್ 10 ಕೊಡ್ಸವ್ರೆ ಅಂತ. ಸರಿ, ಮೇಲ್ಗಡೆ ಇರ್ತೀವಿ. ಕ್ಯಾಮ್ರಾಮನ್ ಸಸಿ ಬಾ ಶಶಿ. ಕೊಟ್ಬಿಡ್ತೀವಿ. ನಾನ್ ಸತ್ರು ಇದ್ರ ನಂಬೋದಿಲ್ಲ. ನಿಮ್ ಬಸ್ಸು ಆರ್ಡರ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ಬೇಕು ಅಂದ್ರೆ ಏನ್ ಅನ್ಸ್ತದೆ? ಅದು ರಿಸ್ಕಿ. ವೇಟ್ ಮಾಡ್ಬೇಕು ಅಂದ್ರೆ ನನಗೆ ಆರ್ಡರ್ ಮಾಡ್ತಾ ಇದ್ದಂಗೆ ಟಕ್ಕಂದ್ ಮಾಡ್ಬೇಕು ಇದಕ್ಕೇನು ಕಮ್ಮಿ ಇಲ್ಲ ಅಂತ ಹೋಟ್ಲು ಕರ್ಕೊ ಹೋಗು ಅಂದ್ರೆ ಇವ್ರು ಯಾರೋ ಅಪ್ಸಿಯಲ್ಸು ತರ ಬಂದ್ಬಿಟ್ಟು ಕರ್ಕೊ ಬಂದವ್ರೆ. ಈ ತರ ನನಗ್ ಮೇಲೆ ಬೈತಾ ಇದ್ರೆ ಆಲೆ ಒಂದ್ ಕಮೆಂಟ್ ಬಂದದೆ, ನಮ್ ಸಂಘದಿಂದ ನಿನ್ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ ಬಸ್ಸು. ಏನು ಇವ್ರ ಸಂಘ ಯಾವ್ದು ಸರ್? ಎಂದು ಧರ್ಮಸ್ಥಳ ಸಂಘ ಕಟ್ಕೊಂಡಿದ್ದೀರಾ ನೀವು? ಬಸ್ಸು ಲೋಕಿ ಬಸ್ ಅಂತ ಒಂದ್ ಸಂಘ ಮಾಡಿದೀವಿ. ಏನು ಮಾತಾಡ್ತೀನಿ ಅನ್ನೋ ಪ್ರಜ್ಞೆ ಐತ ನಿಂಗೆ? ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ. ಬತ್ತು 10 ಪೀಸು ಎಲ್ಲ ನಮ್ದೆ. ನಿಮ್ಗೆಲ್ಲ ಬೇಕೇನ್ರಪ್ಪ? ಇವ್ರಿಗೆಲ್ಲ ಬೇಡವಂತೆ. ಏನೋ ನಮ್ಗೆ ಕೊಡ್ದಾಗ ತಿನ್ಕೊಳ ಮಾಡ್ತಾರೆ ಕೇಳ್ತಾವ್ರಲ್ಲಪ್ಪ. ನಮ್ಗೆ ಉಳಿಸ್ತಾನೇನೋ ಹಂಗಾರೆ ಇವನು. ಏನು ಉತ್ತರ ಕೊಡ್ತೀಯ ಇದಕ್ಕೆ? ತಿನ್ನೋದ್ರೆಲ್ಲ ಬಿಟ್ಕೋತಾರೆ ಕಣೆ ಅವರು. ಏನ್ ಹಿಂಗದೆ? ಇನ್ನೇನು ಹಾಕಬೇಡ ಕಣ ಜಾಮ್ನಲ್ಲ. ಇಲ್ಲಿ ಟೇಸ್ಟ್ ಮಾಡೋಣ. ಇವನೇನೋ ಹಿಂಗ್ ಸುರಿತಾವನೆ, ಅದೇನ್ ಚಟ್ನಿ ಅನ್ಕೊಂಡವನೇನೋ. ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ಣು ತಿನ್ನಕೋಯ್ತು. ನಾನೊಂಥರ ಸ್ಪೆಷಲ್ಲು. ನನಗೆ ತಿನ್ನೋದ್ರಲ್ಲಿ ಎಲ್ಲ ಜಾಸ್ತಿ ಬೇಕು. ಇದೇನು ಚಟ್ನಿ ಗಿಟ್ನಿ ಅನ್ಕೊಂಡವನ, ಇಡ್ಲಿ ತಂದ್ಕೊಟ್ಟವ್ರು ಚಟ್ನಿ ಹಾಕೊಂಡು ತಿನ್ನಕ್ಕೆ ಅಲ್ಲೇ ಸಾಸ್ ಕಣ ಸ್ವಲ್ಪ ಅನ್ಕೊಂಡಿದಿರೋ ಇಲ್ಲ ದೇವ್ಗಿ ಬೆಟ್ಕಿಟ್ಕೊಬಿಡೋದ ದೇವ್ರು ಇದೇನೋ ಮಾಡ್ತಾ ಇದೀರಲ್ಲ ಅಷ್ಟು. ಮಾತಾಡಿ ಟೇಸ್ಟ್ ಮಾಡ್ತಾ ಇಲ್ವಾ ಇಲ್ಲಿ? ತಗೋದೆ ಬಸ್ಸು. ನಂಬರ್ ಹೇಳ್ಬಿಡ್ತೀನೋ. ನಂಬರು ಎಷ್ಟನೇದು? ಈಗ ಫಸ್ಟ್ನೇದು ಬಸ್ಸು. ಇನ್ನು ಹೇಳೋ ನಂಬರ್ ಹೇಳೋದ್ರೆ ಫೋನ್ ನಂಬರ್ ಹೇಳ್ತಾವನು. ವೀಕ್ಷಕರು ಗೊತ್ತಾಗ್ಬಿಡದೆ ಎಷ್ಟನೇ ನಂಬರ್ ಅಂತ. ಈಗ ಒಂದೇ ತಿಂತಾ ಇದೀನಿ. 10 ನಂಬರ್ ಇರ್ತದ ಫೋನ್ ನಂಬರ್ಗೆ ಅಂದ್ಬಿಟ್ಟು 10 ಬರ್ಗರ್ ಹೇಳಿದ್ದೀರಲ್ಲ ಅವ್ನಿಗೆ ನಂಬರ ಸಾಕಾಗಲ್ಲ ಸರ್ ಅವ್ನಿಗೆ. ಸಾಲಲ್ಲ ಅಂತೀರಾ? ಅವ್ನು ಇನ್ನೊಂದು ಫೋನ್ ನಂಬರ್ ಅದೇ, ಅದ್ರಲ್ಲೂ 10 ನಂಬರ್ ಅವೇ. ಹಂಗಾದ್ರೆ 10, 20, 30 ಎಷ್ಟಾಯ್ತವ ಗೊತ್ತಿರುವರಪ್ಪ. ನಾವೇನ್ ಮಾಡೋದು? ಅಲ್ಲ ಅವನು ಆಮೇಲೆ ಅವ್ನ ಫೋನ್ ನಂಬರ್ ಹೇಳಿ, ಆಮೇಲೆ ಅವ್ನ ಹೆಂಡತಿ ಅವ್ರ ಮನೆಯವ್ರನ್ನೆಲ್ಲ ಸೇರ್ಸ್ಕೊಬಿಟ್ಟು 50 ನಂಬರ್ ಹೋಗ್ಬಿಟ್ಟು ಅನ್ಕಣಪ್ಪ. ಎರಡನೇ ಪೀಸು ಓಪನ್ ಮಾಡಿದ್ದೀನಿ. ಇವಾಗ ಆಮೇಲೆ ಸಾಸ್ ಹಾಕೊಂಡೆ. ಈಗ ಸಾಸ್ ಇಲ್ಲದೆ ತಿನ್ನೋದ ನೋಡೋಣ ಹೆಂಗೆ ರುಚಿ ಏನಾದರೂ ಚೇಂಜ್ ಆಗುತ್ತಾ ಅಂತ. ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ನಾವು ಈ ಥರ ಎಲ್ಲ ತಿನ್ನಬೇಕು ಅಂತ ಆಸೆ. ಇವೆಲ್ಲ ನಮ್ಮ ಚಿಕ್ಕ ವಯಸ್ಸಿಂದ ಏನೂ ತೋರಿಸಿರಲಿಲ್ಲ. ಈಗ ಸ್ವಲ್ಪ ಅಪ್ಡೇಟ್ ಆಗಿ ಈ ಕಡೆ ಎಲ್ಲ ಬರ್ತಾಯಿದ್ದೀವಿ. ಅವರು ಸಗದಾಗಿದೆ. ತಿಂತಾ ಇರೋಣ, ಎಂಜಾಯ್ ಮಾಡಬೇಕು ಫಸ್ಟ್. ನಾನೇನು ತಿಂತಾ ಇಲ್ಲ, ನಾನೇನು ತಿಂತಾ ಇಲ್ಲ. ನೋಡಕ್ಕಾಗ್ತದೆ ಮಧ್ಯದಲ್ಲಿ ನಾವು ತಿನ್ಕೋತಾ ಇರ್ತೀವಿ. ಬೇರೆ ಏನು ಲೋಕಿ ಬಾಸ್ ನಮ್ಗೆ ಉಡ್ಸಲ್ಲ ನೋಡಿ. ನನಗೆ ಅಂತ 10 ಅಂತ ತರಿಸ್ಬಿಟ್ಟು ಇವರೇ ಮೇಯ್ಕೋತಾವ್ರೆ, ನಮ್ಗೆ ಹೇಳ್ತಾವ್ರೆ. ಇಲ್ಲಿ ನೋಡಿ ಇವ್ರು ಪಕ್ತವ್ರು. ಇವ್ರು ಅಲ್ಲ ನಮ್ಗೆ ಉಳಿಸ್ತೀವಿ. ಆಮೇಲೆ ಇವಾಗ ನಾವು ಗೊತ್ತಾಯ್ತದೆ ನೀನು ಎಷ್ಟು ತಿಂತಿ ಅಂತ. ಅವ್ರು ಗೊತ್ತಾಯ್ತದೆ. ವೈಟ್ ಹಾಕೊಂಡು ಹೊಡ್ತೀನಿ ಹೆಂಗೈತಿ ಅಂತ. ಒಳಗಡೆ ಆಲೂಗಡ್ಡೆ, ಸೋಂಪಕಾಳು, ಕೊತ್ತಂಬರಿ ಬೀಜ ಸಕ್ಕದಾಗೈತೆ. ಇನ್ನೂ ರಿವ್ಯೂ ಆಯ್ತಾ ಅಂತ ಬಂದು ಬರ್ಗರ್ ಹೆಂಗೆ ಮಾಡೋದು ಅಂತ. ನೆಕ್ಸ್ಟ್ ಏನು ವಿಡಿಯೋ ಬರ್ಗರ್ ಮಾಡ್ತೀವಿ ಹೆಂಗಪ್ಪ. ಒಳಗಡೆ ಐಟಮ್ ಎಲ್ಲ ಬಾಯಿ ಸಿಕ್ಕಿದಾಗ ನಮ್ಗೆ ಕೇಳ್ಬಿಡ್ಬೇಕು ಅಂತ. ಅದಕ್ಕೆ ನೀವು ಭಟ್ರು ಅಂತ ಹೇಳೋದು. ಎಲ್ಲೋದ್ರೂ ಐಟಮ್ ಕಂಡುಹಿಡಿತೀರಲ್ಲ, ಅದಕ್ಕೆ ನೀವು ಭಟ್ರು. ಕ್ಯಾಮ್ರಾ ಕೈ ಕೊಟ್ಟಿರಲಿಲ್ಲ ಅಂದಿದ್ರೆ ಇನ್ನೊಂದು 4 ಖಾಲಿ ಆಗಿರೋವು. ರೆಸ್ಟ್ ಕೊಟ್ಟಿದ್ದೀವಿ, ತಿನ್ನೋ ನಾಳೆ 3. ನಾವು ಒಂದೇ ಒಂದು ತಿನ್ಕೊಬಿಡ್ತೀವಿರಪ್ಪ ಅಂದ್ಬಿಟ್ಟು ತಿನ್ಬಿಡ್ತಾನೆ ಅಂದ್ಬಿಟ್ಟೆ ಕ್ಯಾಮ್ರಾ ಕೊಟ್ಬಿಟ್ರು. ಸರಿ ಇಲ್ಲ ಅವನು ಅಂತ. ಅದು ಎಲ್ರಿಗೂ ಗೊತ್ತಿರೋದೆ, ನೀ ತಿನ್ಬಿಡ್ತಿದ್ರೆ ಕ್ಯಾಮ್ರಾ ಕೊಟ್ಟಿದ್ದೀವಿ ಅಂತ. ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಫಿಲಮ್ ತೆಗಿತೇವೆ ನಾವು ಲೋಕಿ ಬಸ್ಸು. 4ನೇದು 5ನೇದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೊಂಚೂರು ಸಾಸ್ ಹಾಕೊಳ್ಳೋಣ. ಅವಲ್ಲೇ ಇವರೆಲ್ಲ ಬೈದರು. ನಮ್ಮ ಹುಡುಗಿ ಹೆಸರು ಬರೀತೀನಿ. ಹೆಸರು ಮದುವೆ ಆಗಿದೆ. ನಿನ್ಗೇನು ಬಂತಯ್ಯ ಕೇಳ್ಗಾಲ? ಅದೇ ಕೇಳ, ನನ್ನ ಹೆಂಡತಿ ಹೆಸರು. ಹುಡುಗಿ ಅಂತ ನನ್ನ ಹೆಂಡತಿ ನನ್ನ ಹುಡುಗಿನೇ ತಾನೆ. ಅವ್ನ ಹೆಂಡತಿಗೆ ಹೆಂಗಿರ್ ಗೊತ್ತಿರ್ತದೆ. ಏನಪ್ಪ ಬರೋದು ಅವ್ನು ತೋರ್ಸಪ್ಪ.
ನೋಡ್ಕೊಬಿಡಿ. ರಂಗೋಲಿನೂ ಇನ್ನೂ ಚೆನ್ನಾಗಿ ಬಿಡ್ತಾರೆ. ಈ ಚಿಕ್ಕ ಮಕ್ಳು 1ನೇ ಕ್ಲಾಸ್ ಅಂಗನವಾಡಿ ಮಕ್ಳುಗಳ ವೃತ್ತ ಚೆನ್ನಾಗಿ ಬಿಡ್ತವೆ. ಇನ್ನು ಸ್ವಲ್ಪ ನನ್ನ ಹೆಂಡತಿ ಹೆಸರು ವೆಂಕಟಲಕ್ಷ್ಮಿ. ನೋಡಿ ಹೆಂಗಿದೆ ವೆಂಕಟಲಕ್ಷ್ಮಿ ಎಲ್ಲ ತೋರ್ಸು. ವೆಂಕಟಲಕ್ಷ್ಮಿ ಎಲ್ಲ ಐತೆ ಅಲ್ಲಿ. ಬರ್ಗರ್ ಮೇಲೆ ಹೆಸರು ವೆಂಕಟಲಕ್ಷ್ಮಿ ಅಂತ ಬರ್ತಾವನೆ. ಮಾಡ್ಬಿಟ್ಟವ್ನೆ, ಅದೇ ಸಾಕು. ಇದು ಅದೇನು ಹಾಟು ಇದು ಯಾವ ನಾಟಿ ಕೋಳಿ ಕಾಲಿ ಇಕ್ಕಿರೋ ಜಾಗನ ಅದು. ನಮ್ಮ ಭಟ್ರು ಬೇಕು ಅಂತ ನಿಧಾನ ತಿನ್ನೋ ಥರ ಡೌ ಮಾಡ್ತಾವ್ರೆ. ಆಲ್ರೆಡಿ ಅವರು 3 ತಿನ್ಕೊಬಿಟ್ಟವ್ರೆ. ಅವ್ರು ನಂಬಲ್ಲ ಬಿಡು. ನೋಡಿ ಹೆಂಗೈತೆ, ಸಕ್ಕದಾಗೈತೆ. ಏನೇ ಅಲ್ಲಿ ಅದ್ಭುತವಾಗಿದೆ. ನಮಗೆ ಸಾಕಾಯ್ತಲ್ಲ ಬಸ್ಸು. ಕ್ಯಾಮ್ರಾಮನ್ ಸಸ್ಯಣ ನಮ್ಮ ಕಡೆ ದಯ ತೋರಿಸಿದ್ರೆ ಸರ್ ಒಂದು 5 ಮೇಲಕ್ಕೆ ಬರಲಿ. ಒಯ್ತಾರಂತೆ ಬಾಸು ಭಟ್ರೆ ಒಯ್ತಾರಂತೆ. ಹತ್ತರಲ್ಲಿ ಸದ್ಯಕ್ಕೆ ಒಂದು ಉಳ್ದೈತೆ. ನಾವೊಂದು 3 ತಿಂದಿದ್ದೀವಿ. 10ರಲ್ಲಿ ಇನ್ನೊಂದು ಉಳ್ದದೆ 4. ಅಣ್ಣ 6 ಖಾಲಿ. ತರಕ್ಕೆ ಹೋಗ್ಬೇಕು ಪಾರ್ಸಲ್. ಮತ್ತೆ 5 ಬೇಕಂತೀಗ ಅಣ್ಣ. 5 ಅಂತೆ ನೋಡ್ರಿ. ನಮ್ಮ ಲೋಕಿಗಿಂತ ಹೆಚ್ಚ 5. ಹಂಗಾರೆ ಬರತನ ಬಿಲ್ ಕಟ್ತಾನೆ. 5 ಹತ್ತಾದಿ ಬರತನ ಬಿಲ್ ಕಟ್ತಾನೆ ನಡಿಯೋ. ಈಗ ವಿಡಿಯೋದಲ್ಲಿ ಹೇಳಿದ್ಯಾ ನಡಿ ನಡಿ. ಬಿಲ್ ಕಟ್ತೀನಿ ಏನಿಲ್ಲ, ಮತ್ತೆ ಅಂತ ಬರತಾನೆ ಬಿಲ್ ಕಟ್ತಾನೆ. ಈಗ ಬಿಲ್ ಕಟ್ತಾನೆ ಕಣ್ರಿ. ಬರತ ಹೇಳವ್ನೆ ಲೋಕಿಗಿಂತ ಹೆಚ್ಚ ಅಂತ. ಬಿಲ್ ಕಟ್ತಾನೆ. ಅನ್ಲಿಮಿಟೆಡ್ ಅಂದ್ಮೇಲೆ ಅನ್ಲಿಮಿಟೆಡ್ ತಿನ್ಬೇಕು. ಕಾಸು ತಂದಿಲ್ಲ ನಾನು ಸರ್. ಇಂಥ ಊಸರೊಳ್ಳಿ ಆಟಗಳು ಎಷ್ಟು ಇಲ್ಲ ಸರ್. ತಂದಿಲ್ಲ ನೋಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಫೋನ್ ಪೇ ಮಾಡಿ. ಕಳ್ಳ ಸರ್, ಕಳ್ಳ. ಫೋನ್ ಪೇ ಫುಲ್ ಖಾಲಿ. ಕಳ್ಳ ಸರ್, ಕಳ್ಳ ಬಿದ್ಬಿಟ್ಟವ್ರೆ. ಬರ್ರಿ ತರ ನಾವೇ ನೋಡಿ 10 ಸಾಕಾಗ್ಲಿಲ್ಲ ಅಂದ್ಬಿಟ್ಟು ತಿರ್ಗಾ ತರಕ್ಕೆ ಹೋಯ್ತಾವ್ರೆ. ಆರ್ಡ್ರ್ ಹೇಳ್ಬಿಟ್ಟು ಬರೋಕ್ಕೆ ನಿಮ್ಮ ಹತ್ರ ನೋಡ್ತಾ ಅವನೇ ಅವ್ರನ್ನ. ಬೇಗ ಬರಲಿ ಬಸ್ಸು. ಹೋಗು ನೀನುವೇ ಜೊತೆಲಿ ತರ್ಸ್ಕೊಬರೋಕೆ ಅರ್ಜೆಂಟಾಗೆ ಟೈಮ್ ಆಯ್ತದೆ. ಇರೋದು ಖಾಲಿ ಮಾಡ್ತಾ ಇರೋ. ಖಾಲಿ ಮಾಡ್ತಾ ಇರ್ತೀನಿ. ಹೋಗು ನೀನು ಬರೋಷ್ಟು ಒಂದೇ ಸರಿ ಹಾಕೋಬಿಡ್ತೀನಿ. ಕಳ್ಳ 5 ಅಂತ ಸುಳ್ಳು ಹೇಳ್ತಾವನೆ. ಆನೆ ಒಳ್ಳೇದು ಜನಗಳು ತಿಳ್ಕೊಬಿಡ್ತಾರೆ ಅಂತ ನಾಟಕ. ಎಲ್ಲ ಬರೀ ಓಳು ಕಂಡ್ರು. ಎರಡನೇ ಕೋಟ ಒಡ್ಡಾಡ್ಕೊಂಬತ್ತವ್ರೆ ಕರ್ಗಿಸ್ಕೊಂಡು. 1ನೇ ಕೋಟ ಮುಗೀತು. ಮತ್ತು 2ನೇ ಕೋಟ. ಈಗ 2ನೇ ಕೋಟದಲ್ಲಿ 5 ತಂದಿದ್ದೀವಿ. ಅದಕ್ಕೂ ಇದಕ್ಕೂ ಸ್ವಲ್ಪ ರೈಟ್ ಡಿಫ್ರೆನ್ಸ್ ಐತೆ. ಬಟ್ ಏನೋ ಇದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ. ಅದಕ್ಕಿಂತ 12-15 ರೂಪಾಯಿ ಜಾಸ್ತಿ ಒಂದೊಂದಕ್ಕೆ. ಏನು ಡಿಫ್ರೆನ್ಸೋ ಗೊತ್ತಿಲ್ಲ. ನಾವು ಹೋಗಿ ಮಾಡ್ದೋ ದೊಡ್ಡ ಗೊತ್ತಿರೋರ ಥರ ಹೋಗಿ ಮಾಡ್ದೋ ಅಂತ ಏನು ಗೊತ್ತಿರಲಿಲ್ಲ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಬಂದ್ಬಿಡಪ್ಪ. ಇದು ದೊಡ್ಡದ ಬಸ್ಸು. ಏನೋ ದೊಡ್ಡದಂತೆ. ದೊಡ್ಡದಾ? 7 ಖಾಲಿ ಮಾಡಿದಿರಿ. ಇದು 8ನೇದು. ಇದು ಹಂಗೆ ಅದೇ ಸೇಮ್ ಹಂಗೆ ಇದೆ ಬಸ್ಸು. ಇದು ಅಲ್ಲೇ ಹೇಳ್ದಂಗೆ 7 ಆಗಿತ್ತು. 8ನೇದು ಕೊಡ್ತಾವ್ರೆ. 10 ಅಂತ ಹೇಳಿದ್ದೆ. ಇಲ್ಲಿ ಜಾಸ್ತಿ ಅವೆ. 8 4 12 ಆಯ್ತವೆ. ಇವರೆಲ್ಲ ತಿಂದು ಸುಸ್ತಾಗ್ಬಿಟ್ಟವ್ರೆ. 2 ಇವ್ರ ಕೈಲಿ ಆಗಲ್ತು. ಚಿಕ್ಕ ವಯಸ್ಸಲ್ಲಿ ಬರೀ ಬಂದು ತಿನ್ನೋರಲ್ಲ ಹಂಗೆ ತಿನ್ಕೋತಾವ್ರೆ. ಬಂದು ತಿಂದಂಗೆ ಅವಾಗ ಏನು ಸರಿಯಾಗಿ ತಿನ್ನೋ ಬನ್ನ ಬಡ್ಬಡ್ ಬಾಯಿಗೆ ಹಾಕೋತಾವ್ನೆ. ಟೀಗೆ ಹಚ್ಕೊಂತೀನಿ ನಾನು. ಇವಾಗ ಹೊಟ್ಟೆಗೆ ಹಂಗೆ ಹೋಯ್ತದೆ. ಇವಾಗ ನಾನು ಟೀಗೆ ಹಚ್ಕೊ ತಿಂತಿರ್ಲ ಬಸ್ಸು. ನಿಮ್ಗೆ ಗೊತ್ತೇ ಗುಲ್ಕನ್ ಬತ್ತಿದ್ ಗೊತ್ತಿವೆ. ಅದೇ ತಿನ್ನುವೆ. ಇದೇ ಸಾಪ ಬಂದು. ಈಗ ಟೀ ತರ್ಸನೋ ಗುಲ್ಕನ್ ತರ್ಸನೋ ಟೀ ತರ್ಸನೋ ಏನು ಬೇಡ. ಇದೇ ಸಾಕು. ಬಂದು ತಿಂದಿ ಬಂದಂಗೆ ಆಗ್ಬಿಟ್ಟವನೆ. ಇವ್ರ ಹತ್ರ ಜಾಸ್ತಿ ಮಾತಾಕೆ. ನಮ್ಮ ಪಾಡ್ ನಾವು ತಿನ್ನುವ ಬನ್ನಿ. ಈ ಥರ ತಿಂತಾರದ್ ನೋಡ್ರಿ. ಏನು ಅನಿಸ್ತಾ ಶಶಿ ನಿನಗೆ? ನನ್ಕಿಂತ ನೀನೇ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ನಮ್ಗಿಂತ 4 ಪಟ್ಟು 5 ಪಟ್ಟು 10 ಪಟ್ಟು ಜಾಸ್ತಿ ತಿಂತವನೇ ಅನ್ನಿಸ್ತದೆ. ಹೊಟ್ಟೆ ಉರಿ ಅವನಿಗೆ ಕೊಡ್ತಾ ಇಲ್ಲ ಅಂತ. ಹೊಟ್ಟೆ ಉರಿ ಇವ್ರಿಗೆಲ್ಲ. ನನ್ನ ಕೈ ತಿನ್ನಕ್ಕಾಗಲ್ವಲ್ಲ ಹಿಂಗೆ ಅಂತ. ಅಲ್ಲ ನೀನು ಯಾವತ್ತೂ ತಿಂದಿಲ್ಲ ಅಂತ ತಿಂತಾ ಇದ್ಯಾ? ಇಷ್ಟೊಂದು ತಂದವ್ರೆ ಅಂತ ತಿಂತಾ ಇದ್ಯಾ? ತಿನ್ಬೇಕು ಅಂತ ತಿಂತಾ ಇದ್ಯಾ? ಇಲ್ಲ, ನಾನು ಯಾವತ್ತೂ ತಿಂದಿಲ್ಲ ಇವೆಲ್ಲ. ಅದಕ್ಕೆ ಟ್ರೈ ಮಾಡ್ಬಿಡೋಣ ಹೆಂಗೆ ಎಷ್ಟು ತಿನ್ಬೋದು ಅಂತ. ನನ್ನ ಕೆಪಾಸಿಟಿ ಎಷ್ಟು ಅಂತ ಟ್ರೈ ಮಾಡ್ಕೊತೇನೆ. ಕೆಪಾಸಿಟಿ ಚೆಕ್ ಮಾಡಕ್ಕೆ ಬರ್ಗರ್ ತಿಂತಾವನೆ ನೋಡ್ರಿ. ಇನ್ನೊಂದು ದಿವಸ ಕರ್ಕೊಬರಲ್ಲ ಗೊತ್ತಿಲ್ಲ. ತಿನ್ಕೊಬಿಡ್ಬೇಕು ಸಿಗ್ತಾಗ ಚಾನ್ಸು. ಅದಕ್ಕೆ ತಿನ್ಕೊಬಿಡ್ತಾ ಇದೀಯಾ? ಸರಿ ಬಿಡು.
15 ಬಿಚ್ಚುತ್ತಾ ಇದ್ದೀನಿ. ಯಾಕೋ ಸಾಕು ಅನ್ನಿಸ್ತದೆ. ನೋಡೋಣ ಫಸ್ಟು 15 ತಿನ್ಬಿಡ್ತೀನಿ, ಆಮೇಲೆ ಏನು ಅನಿಸ್ತದೆ ಅಂತ ಇನ್ನೊಂದ್ಸರಿ ನೋಡ್ತೀನಿ. ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ನೀರು ಕುಡಿದ್ಬಿಟ್ಟು ಒಳಗಡೆ ಹೋಗಿಸ್ತಾ ಇದ್ದೀನಿ. ಇನ್ನೊಂದು ಬಾಕಿ ಅದೆಲ್ಲ ತಿನ್ನಬೇಕಲ್ಲ, ಅದಕ್ಕೆ ನೀರು ಕುಡಿತಾನೆ ಈಗ. ಲಾಸ್ಟು ಫೈನಲ್ಗೆ ಬಂದ್ಬಿಟ್ಟಿದ್ದೀನಿ. ಇನ್ನು ಕೇಳಿದ್ರೆ ಬಿಡ್ತಾರೆ ಅದೇನ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಮಾತಂದಾಗ 10 ಅಂತ ಹೇಳಿದ್ದೆ, 10 ಆಗೋಯ್ತು. 10 ಮುಗಿಸಿದ್ದೀನಿ. ಇನ್ನು ಅನ್ನೋದೇದು ಅಂದರೆ ನಮ್ಮ ಚಿಕ್ಕ ಸಸಿ ಬಸೋ ನೀನು ಎದ್ನಡಿ, ನಾವು ಬರ್ತೀವಿ ಅಂದ್ಬಿಡ್ತಾನೆ. ಅದಕ್ಕೆ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಅದು ತಿನ್ನೋಕ್ಕೆ ಫೇಮಸ್ಸು, ಮಾತಾಡೋಕ್ಕೆ ಅಂತ ನಮ್ಮ ಸ್ನೇಹಿತರು ಅವ್ರಿಗೆ. ಏನು ಮಾತಾಡಿರಿ, ಅಷ್ಟ ತಿನ್ಕೊಂಡ್ರೆ 15 ತಂದಿದ್ದು, 15ರಲ್ಲಿ 2 ನಾನು ತಿಂದೆ. ನಾನು 1.5 ಇನ್ನೊಂದುವರೆ 3, 5 ಟೋಟಲ್ ಖಾಲಿ. ಅಲ್ಲಿ ನಮ್ದು 3 ಜನದಿಂದ 5 ಖಾಲಿ. ಅಣ್ಣಂದು ಉಂಡೆ ನಾಮ ತೇದ್ಬಿಟ್ಟು ಸಿಂಪಲಾಗಿ ಹತ್ನ ಗುಲಾಬ್ ಜಾಮೂನ್ ಥರ ಹೊಟ್ಟೆ ಒಳಗೆ ಹಾಕೊಂಡ್ರು. ಇಲ್ಲಿಗೆ ಈ ದಿನ ಯುದ್ಧ ಮುಗೀತು. ಚಿಕ್ಕ ವಯಸ್ಸಲ್ಲಿ ಸೇಮ್ ಹಿಂಗೆ ಕುಯ್ದ್ಬಿಟ್ಟು ಜಾಮ್ ಹಾಕೊಂಡ್ತೀನಿ ನನ್ನಂತೆ. ಇವತ್ತು ಹಿಂಗೆ ಕುಯ್ದ್ಬಿಟ್ಟು ತಪ್ಪದವ ಹತ್ತ ನುಂಗವನೆ ಸರಿಯಾಗಿ. ಯಪ್ಪ ಬಸೋ ಹೊಟ್ಟೆನೋ ಕನ್ನಡಿ ಕಟ್ಟೆನೋ ಹೊಟ್ಟೆ ಬಸ್ಸು ಇದನ್ನ ಎಲ್ಲದ್ರಲ್ಲೂ ಸಿದ್ಧವಾಗಿರ್ಬೇಕು ಬಸ್ಸು ಬ್ಯಾಟಿಂಗ್ ಆಡೋಕ್ಕೆ. ನಮಗೆ ಈ 3ಕ್ಕೇನೆ ಒಂಥರ ಮಚ್ಚಿ ಕೊಡ್ದಂಗೆ ತಿನ್ನೋಕಾಯ್ತು. ಅದು ಹೆಂಗೆ ಒಳಗಡೆ ಅದು ಹೆಂಗೆ ರುಬ್ತಾರೋ ಅದೇನು ಕತೆನೋ, ಏನು ಹೊಟ್ಟೆನೋ ಕಟ್ಟೆನೋ. ನಮ್ಮದು ರುಬ್ಬೋ ಮಿಷಿನು ಚೆನ್ನಾಗದೆ. ನೀವು ನೋಡಿಲ್ವಾ ವೀಡಿಯೋದಲ್ಲೆಲ್ಲ ಕನ್ನಡ ಪಾಕಶಾಲೆಯಲ್ಲಿ ಸಸಿ ಬಾಸು ರುಬ್ಬೋ ಮಿಷಿನ್ ಚೆನ್ನಾಗಿ ಮಡಗಿದಿರಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮದು ರುಬ್ಬೋ ಮಿಷಿನು ಸಕ್ಕತ್ತಾಗಿ ವರ್ಕ್ ಆಗಿದೆ. ನಾವು ಅವಾಗ ತಿಂತಾ ಇರ್ತೀವಿ ಹಿಂಗೆ. ನಿಮ್ಮದು ಇನ್ನೂ ರುಬ್ಬೋ ಮಿಷಿನು ಇದು ಅನುಭವ ಕಮ್ಮಿ ರುಬ್ಬೋ ಮಿಷಿನ್ಗೆ. ನಮ್ಮದು ಚೆನ್ನಾಗಿ ಅನುಭವ ಆಗಿದೆ. ಸರ್ ಎಲ್ಲಾದ್ರಲ್ಲೂ ಅನುಭವ ಕಮ್ಮಿ ಸರ್ ನಮಗೆ. ಕಟ್ಟ ಕಡೆಯ ಬೈಟ್ಸ್ ತಿನ್ಕೊಬಿಡೋಣ, ಹೋಗ್ಬಿಡೋಣ ಮನೆ ಕಡೆಗೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಅನ್ಲಿಮಿಟೆಡ್ ಬರ್ಗರ್. ಇವನೇನ ನಂಬ್ಕೊಂಡೇನಾರ ಬಂದ್ಬಿಟ್ರೆ ನಮ್ಮನ್ನ ಕ್ಲೀನಾಗಿ ತೊಳಸ್ಬಿಡ್ತಾನೆ. ಊಟದ ವಿಚಾರದಲ್ಲಿ ಬೆಟ್ಟಿಂಗ್ ಎಲ್ಲ ಕಟ್ಟೋಕ್ಕಾಗಲ್ಲ ಸರ್, ನಮ್ಮ ಕೈಲಿ ಅಷ್ಟು ಆಗಲ್ಲ. ಎಷ್ಟು ತಿನ್ಬೇಕು ಅಷ್ಟು ತಿನ್ನೋಕ್ಕಾಗೋದು. ಏನು ಮನ್ಸುಗಳಿದೆ ರೈ. ಹುಟ್ಟಿರೋದೇ ತಿನ್ನಕ್ಕೆ ಮನ್ಸ. ನೀನು ಆದ್ರೂ ನಾನು ಹುಷಾರಿಲ್ಲ. ನೀವು ಹೇಳ್ಬಿಟ್ಟವ್ ಸರ್. ಅದು ತಿನ್ನದೆ ಪೈಪೋಟಿ ಮಾಡೋ ಅಂತಾರೆ ಬಂದೆ, ಹುಷಾರಿಲ್ಲ. ಇಷ್ಟಕ್ಕೆ ನೋಡು 1:30ಗೆ ಬೇತೋಗಿದ್ದೀನಿ. 10 ತಿಂದ್ಬಿಟ್ಟಿದ್ರೆ ನಾನು ಬಿದ್ದೋಗಿವೆ ಇಲ್ಲೇನೆ. ನಮ್ಮ ಲೋಕಿ ಬಸ್ ನೋಡಿ ಹೆಂಗೆ ತಿಂತವ್ರೆ. ನಿಮ್ದು ಅರ್ಧ ತಿನ್ಕೊಬಿಡ್ರಿ. ಬಾಯಿ ಹಾಕ್ಬಿಟ್ಟು 1:30 ಒಂದು ತಿಂದಿದ್ದೀವಿ, ಇದು ಅರ್ಧ ನಮ್ಮ ಕೈಲಾಗೋದು. ಸಾಕು. ಇಲ್ಲಿಗೆ ತಿಂದಿದ್ದಾಟ ಎಲ್ಲ ಮುಗೀತು. ಕೆಳಗಡೆ ಹೋಗೋಣ ಬರ್ರಿ. ಬೇಗ ತಿಂದ್ರೆ ಓಕೆ, ತಿನ್ಲಿಲ್ಲ ನೋಡಪ್ಪ ಸಸಿ ಅಣ್ಣ, ಬೇಗ ತಿಂದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಇನ್ನೂ 2 ಕೊಡಿಸ್ಬೇಕಾಯ್ತದೆ. ಆರಾಗ್ನೆ ಆಗೋಯ್ತಂತೆ. ಫುಲ್ಲು ಹೊಟ್ಟೆ ಅಂತೂ ನಂದಂತೂ ಲೋಡು. ಹೆಂಗಪ್ಪ ಒಂಚೂರು ಗ್ಯಾಪ್ ಅದೇ. ಇದೆಂತ ಪೈಪೋಟಿನಯ್ಯ? ಯೋ ಅನ್ನ ಹಾಕದ್ ಹಾಕ್ತೀರಾ, ಅರವಟ್ಟೆ ಯಾಕ್ರೆ ಹಾಕ್ತೀರಾ? ಮಾನ ಮರ್ಯಾದೆ ಇರೋರ್ಗೆ ಏನಾರ ಹೇಳ್ಬೋದು, ಇಂಥವ್ರಿಗೆ ಏನು ಹೇಳೋಣ ನಾವು? ನಮ್ಮ ಕೈಲಂತೂ ಆಗಲ್ಲ. ಇವತ್ತೊಂದು ವಿಡಿಯೋ ಇಷ್ಟೇ. ಅನ್ಲಿಮಿಟೆಡ್ ಬರ್ಗರ್ ತಿನ್ನೋ ಕಾಂಪಿಟೇಷನ್ ಇತ್ತು, ಅದ್ರಲ್ಲಿ ಗೆದ್ದಿರೋದು. ಕಾಂಪಿಟೇಟ್ರೇ ಇಲ್ಲ, ಕಾಂಪಿಟೇಷನ್ ಎಲ್ಲಿಂದ ಮಾಡೋಣ? ಕಾಂಪಿಟೇಟ್ರೇ ಇಲ್ಲ. ಸಿಂಗಲ್ ಮ್ಯಾನ್ ಆರ್ಮಿ ಥರ ಒಬ್ಬನೇ ಎಲ್ಲ ತಿಂದು ನೀರು ಕುಡ್ತಾ ಮುಗಿಸಿತೀವಿ ಇವತ್ತೊಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಬಾಯ್. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕು. ಹೋಗು ಓಡು.